ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆನೆ ನಮ್ಮ ಪಯಣ ನಮ್ಮ ತೋಟಕ್ಕೆ. ರಸ್ತೆ ತುಂಬ ಮಂಚು ಕವಿದೋಗಿತ್ತು. ದಾರಿಯೇ ಕಾಣಿಸ್ತಾ ಇರಲಿಲ್ಲ. ಎಲ್ರಿಗೂ ಇದು ಒಂದು ರೀತಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಈ ಥರ ಮಂಜೊಳಗೆ ಟ್ರಾವೆಲ್ ಮಾಡೋದು. ಸೊ ಇಂಥ ಟೈಮಲ್ಲಿ ಗಾಡಿ ಓಡಿಸುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಹೆಡ್ಲೈಟ್ಸ್ನ ಆನಲ್ಲಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ಸೊ ಅಲ್ಲಿಂದ ಸ್ವಲ್ಪ ಹೊತ್ತಲ್ಲೇ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಿಸಿಲು ಬಂದಮೇಲೆ ತೋಟದೊಳಗೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋದ್ವಿ. ಸೊ ತೋಟದಲ್ಲಿ ಸ್ವಲ್ಪ ದಿನದಿಂದೆ ಅಡಿಕೆ ಕಿತ್ತಿದ್ರು. ಆ ಕಿತ್ತಾಗ ತುಂಬ ಅಡಿಕೆ ಎಲ್ಲ ಕಾಯಿಗಳು ಕೆಳಗೆ ಬಿದ್ದೋಗಿತ್ತು. ಸೊ ಅದೇನು ಚೆನ್ನಾಗಿರೋ ಕಾಯೋ ಏನು ಅಂತ ನೋಡೋಣ ಅಂತೇಳಿ ಆರಿಸ್ಕೊಂಡ್ವಿ. ಅದು ನೋಡಿದ್ರೆ ಅಂಡೊಡ್ಕ ಅಂತಾರಲ್ಲ ಆ ಕಾಯಿಗಳು. ಸೊ ಇದರಲ್ಲಿ ಕೂಡ ಅಡಿಕೆ ಚೂರು ಥರ ಸಿಗುತ್ತೆ. ಇದನ್ನು ನಾವು ಡ್ರೈ ಮಾಡಿ ಅದನ್ನೆಲ್ಲ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಅಡಿಕೆನ ಇದನ್ನು ಕೂಡ ಸೇಲ್ ಮಾಡ್ಬೋದಂತೆ ಮಾರ್ಕೆಟಲ್ಲಿ. ಸೊ ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮರದ ಹತ್ರನೂ ಹೋಗಿ ಎಲ್ಲ ಕಾಯಿಗಳು ಬಿದ್ದಿದ್ದೆಲ್ಲ ಎತ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡೆ. ಅದು ನೋಡಿದ್ರೆ ಬ್ಯಾಗ್ ತುಂಬ ಹೋಯಿತು. ನನ್ನ ಬ್ಯಾಗ್ ಸಾಕಾಗುತ್ತೆ ಅಂತ ಬ್ಯಾಗ್ ಅಷ್ಟೇ ಇಟ್ಕೊಂಡು ಹೋಗಿದ್ದೆ. ಕೊನೆಗೆ ಒಂದು ಚೀಲನೇ ತಗೊಂಡೋಗೋ ಪರಿಸ್ಥಿತಿ ಬಂತು. ಸೊ ಯಾರಾದರೂ ವ್ಯೂವರ್ಸ್ ನಿಮ್ಮ ತೋಟದಲ್ಲಿ ಈ ಥರ ಆಗಿದ್ದರೆ ನೀವು ಅದಕ್ಕೆ ಏನು ರೆಮಿಡಿ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಫೀಡ್ಬ್ಯಾಕ್ ನನಗೆ ಸಿಕ್ಕಿದ್ರೆ ನನಗೂ ಖುಷಿನೇ. ಅದನ್ನು ನಾವು ನಮ್ಮ ತೋಟದಲ್ಲಿ ಅಳವಡಿಸ್ಕೋಬೋದಲ್ವಾ. ಅದಕ್ಕೋಸ್ಕರ ನೋಡ್ಬೋದು, ಈ ಬ್ಯಾಗ್ ಇಟ್ಕೊಂಡು ಹೋಗಿದ್ದೆ. ಈ ಬ್ಯಾಗ್ ಸಾಕಾಗಲೇ ಇಲ್ಲ. ಕೊನೆಗೆ ಎಷ್ಟೊಂದು ಬಿದ್ದಿತ್ತು ನೋಡಿ. ಎಲ್ಲ ತೊಗೊಂಬಂದು ಒಂದು ಕಡೆ ಹಾಕಿದ್ದೀವಿ. ಅದೆಲ್ಲ ತೆಗ್ದಾಕ್ಬಿಟ್ಟು ಬಾಳೆ ಏನಾದರೂ ಬಿಟ್ಟಿದೆಯಾ ಅಂತ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಲ್ಲೊಂದು ಚಿಟ್ಟೆ ಹಾರಾಡ್ತಾ ಇತ್ತು. ಸೊ ಅದನ್ನು ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಅದು ಒಂದು ಕಡೆ ನಿಲ್ತಾ ಇರಲಿಲ್ಲ, ಎಲ್ಲ ಕಡೆ ಹಾರಾಡ್ತಾ ಇತ್ತು. ಬಟ್ ಏನೋ ಒಂಥರ ಖುಷಿಯಲ್ಲ ಚಿಟ್ಟೆಗಳು ನೋಡಿದ್ರೆ, ಕಲರ್ ಆಗಿರುತ್ತೆ. ಸೊ ಪ್ರಕೃತಿನೇ ಒಂದು ವಿಸ್ಮಯ, ಎಲ್ಲವುದು ಬಣ್ಣ ಬಣ್ಣ ಅಲ್ವಾ. ಹಾಗೆ ಬಂದೆ ನಾನು ಬಾಳೆ ಗಿಡದ ಹತ್ರ. ಬಾಳೆಗೊನೆ ಏನಾದರೂ ಇದ್ದರೆ ತೊಗೊಂಡೋಗೋಣ ಅಂತೇಳಿ. ಸೊ ನೋಡಿ, ಇಲ್ಲಿ ನೋಡಿದ್ರೆ ಬಾಳೆ ಗಿಡ ಮುರಿದ್ಬಿಟ್ಟು ಕೆಳಗೆ ಬಿದ್ದಿದೆ ಅದು ಬಾರಕ್ಕೆ. ಹಾಗೆ ಮೇಲೊಂದಿತ್ತು, ಅದಿನ್ನೂ ತುಂಬ ದಿನ ಬೇಕು ಅಂದರೆ ಬಲಿಯೋದಕ್ಕೆ. ಆಮೇಲೆ ಕೆಳಗೆ ಬಿದ್ದಿತ್ತಲ್ಲ ಬಾಳೆಗೊನೆ, ಅದನ್ನು ಕಡಿದ್ಬಿಟ್ಟು ಮನೆಗೆ ತೊಗೊಂಡು ಬಂದ್ವಿ. ಸೊ ನೀವು ನೋಡ್ಬೋದು, ಇದು ಬಾಳೆ ನೀವು ಅಂದ್ಕೋಬೋದು ಎಲೆ ಎಲ್ಲ ತುಂಬ ಒಣಗ್ತಾ ಇದೆ ಏನು ಅಂತ. ತುಂಬ ವರ್ಷಗಳೇ ಆಗೋಗಿದೆ ಹಾಕಿ. ಅದು ಮನೆಗೆ ಉಪಯೋಗಕ್ಕಿರಲಿ ಬಾಳೆಹಣ್ಣು ಅಂತೇಳಿ ಅಲ್ಲಲ್ಲೇ ಬಿಟ್ಟಿರೋದ್ರಿಂದ ಆ ಥರ ಆಗಿದೆ. ಆಮೇಲೆ ಅಲ್ಲಿಂದ ಮುಂದೆ ಬಂದರೆ ಹಲಸಿನ ಮರದಲ್ಲಿ ಹಲಸಿನಕಾಯಿ ಇತ್ತು. ಸೊ ನನಗೆ ಹಲಸಿನಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ. ನಿಮಗೆ ಕೂಡ ಹಲಸಿನಕಾಯಿ ಸಾಂಬಾರು ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಸೊ ನೋಡ್ಬೋದು, ಇಲ್ಲಿ ಅದನ್ನು ಕುಡ್ಲು ತಗೊಂಡು ಕಟ್ ಮಾಡೋಕ್ಕೆ ಹೋದೆ, ಆಗಲಿಲ್ಲ. ಏಕೆಂದರೆ ಕುಡ್ಲಲ್ಲಿ ಹೊಡಿಯೋದಕ್ಕೆ ಪಕ್ಕದಲ್ಲಿ ಒಂದು ಚಿಕ್ಕದಿತ್ತಲ್ವ, ಅದು ಬಿದ್ದೋಗ್ಬಿಡತ್ತೇನೋ ಅಂತ ನಾನು ಕುಯ್ದ್ರೆ ಬರುತ್ತೇನೋ ಅಂತ ಕುಯ್ಯೋಕ್ಕೆ ಹೋದೆ. ಅದಾಗಲಿಲ್ಲ. ಕೊನೆಗೆ ಕುಡ್ಲಲ್ಲಿ ಈ ಥರ ಜೋರಾಗಿ ಹೊಡಿಲೇಬೇಕಾಯಿತು. ಬಟ್ ಥ್ಯಾಂಕ್ ಗಾಡ್ ಅದು ಇನ್ನೊಂದೇನೋ ಆಗಲಿಲ್ಲ. ಸೊ ಹಲಸಿನಕಾಯಿನ ಕಿತ್ಬಿಟ್ಟು ಹಾಲು ಸೋರ್ಕೊಳ್ಳಿ ಅಂತ ಅಲ್ಲೇ ಬಿಟ್ಟು ಕೊನೆಗೆ ನೆಲ್ಲಿಕಾಯಿ ಗಿಡದ ಹತ್ರ ಬಂದೆ. ನೀವು ನೋಡ್ಬೋದು ಬೆಟ್ಟದ ನೆಲ್ಲಿಕಾಯಿ ಎಷ್ಟೊಂದು ಬಿಟ್ಟಿದೆ. ಇದು ನಾಟಿ ಬ್ರೀಡು. ಸೊ ಕಾಯಿ ನೋಡ್ಬೋದು, ಇದು ನಿಮಗಿಲ್ಲಿ ಬೆಂಗಳೂರಲ್ಲೆಲ್ಲ ನೋಡ್ತೀವಲ್ವ ದಪ್ಪ ದಪ್ಪದ್ದು ಫಾರಮ್ದು, ಆ ಥರ ಅಲ್ಲ. ಇದು ತುಂಬ ಚಿಕ್ಕದು ಬಟ್ ತುಂಬ ಟೇಸ್ಟಾಗಿರುತ್ತೆ. ನೀವೆಲ್ಲ ಈ ಒಂದು ನೆಲ್ಲಿಕಾಯಲ್ಲಿ ಏನೇನು ಅಡುಗೆಗಳು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ಬೋದು ಎಲ್ಲ ಬಂಚಾಗಿ ಬಿಟ್ಟಿತ್ತು. ನಾವಂತೂ ಗಿಡದ ಕೊಂಬೆ ಎಲ್ಲ ಜಗ್ಸಿ ಮಾಡಿ ಎಲ್ಲ ಕಿತ್ತು ಒಂದು ಬ್ಯಾಗಲ್ಲಿ ತುಂಬಿಸ್ಕೊಂಡು ಬಂದ್ವಿ. ಚಿಕ್ಕವರಿದ್ದಾಗ ಎಲ್ಲರೂ ಅಲ್ವಾ ಮರಕೋತಿ ಆಡೋಕ್ಕೆ ಹೋದಾಗ ಈ ಥರ ಮಾವಿನ ತೋಪು ಅಥವಾ ಈ ಥರ ಏನಾದರೂ ನೆಲ್ಲಿಕಾಯಿ ಗಿಡಗಳು ಸಿಕ್ಬಿಟ್ರೆ ಎಲ್ಲ ಮಕ್ಕಳು ಮಾಡ್ತಿದ್ದಿದ್ದೆ ಈ ಕೆಲಸ. ಅದೆಲ್ಲ ಇವಾಗ ನೆನೆಸ್ಕೊಳಂಗಾಗತ್ತೆ ದೊಡ್ಡವರಾದ್ಮೇಲೆ, ಹಿಂಗೆಲ್ಲ ಮಾಡ್ತಾಯಿದ್ವಿ ನಾವು ಚಿಕ್ಕವರಿದ್ದಾಗ ಅಂತೇಳಿ ಅಲ್ವಾ. ಏನಂತೀರಾ? ಎಷ್ಟು ಕಿತ್ತರೂ ಮನ್ಸಿಗೆ ಸಮಾಧಾನನೇ ಇರಲ್ಲ. ಯಾಕಂದರೆ ಎಲ್ಲ ಕಡೆ ಗೊಂಚಲಾಗಿ ಬಿಟ್ಟಾಗ
ಅಯ್ಯೋ ಇದು ತೊಗೊಂಡೋಗೋಣ ಅಲ್ವಾ, ಅದು ತೊಗೊಂಡೋಗೋಣ ಅಲ್ವಾ ಅಂಥೇಳಿ ಎಲ್ರಿಗೂ ಮನಸ್ಸಲ್ಲಿ ಅನ್ಸತ್ತಲ್ವಾ? ನಿಮಗೆ ಕೂಡ ಹಾಗೆ ಅನ್ಸತ್ತಾ? ಸೊ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ತಂಗಡೆ ಗಿಡ, ಇದು ಅಂದರೆ ತಂಗಡಿ ಹೂವು ಅಂತಾರೆ. ಈ ಹೂವನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಮುಖಕ್ಕೆ ಹಚ್ಚಿದ್ರೆ ಮುಖದಲ್ಲಿರೋ ಬಂಗು ಹೋಗುತ್ತೆ ಅಂತ ನಾನು ಸುಮಾರು ವೀಡಿಯೋದಲ್ಲಿ ನೋಡಿದ್ದೆ. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಆ ಹೂವನ್ನು ಕಿತ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಮನೆಗೆ ಹೋಗೋ ದಾರಿಲಿ ನನಗೆ ನವಿಲು ಕಾಣಿಸ್ತು. ನೀವು ನೋಡ್ಬೋದು, ಕಾಣಿಸ್ತಿರ್ಬೋದು ನಿಮಗೆ. ಸೊ ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಹೋದೆ, ಅದು ಬೇಗ ಓಡೊಟ್ಟೋಯ್ತು. ಅದು ಕ್ಯಾಪ್ಚರ್ ಮಾಡುವಾಗ ನಾನು ತಲೆ ಮೇಲೆ ಏನೋ ಬಿದ್ದಂಗೆ ಆಯ್ತಲ್ಲ, ಏನೋ ಓಡಾಡ್ತಾ ಇದೆಯಲ್ಲ ಅಂತ ನೋಡಿಕೊಂಡ್ರೆ ಅದು ಗ್ರಾಸ್ ಹೋಪರ್, ಕುದುರೆ ಅಂತ ಊರಲ್ಲೆಲ್ಲ ಹೇಳ್ತಾರೆ. ಅದು ತಲೆ ಕೊಡುವುದಾಗ ಕೆಳಗೆ ಬಿತ್ತು. ಸೊ ಅದು ನೋಡ್ಬೋದು ನೀವಿಲ್ಲಿ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಮೇಲೆ ನಾನು ಮನೆ ಹತ್ರ ಹಾಕಿರೋ ಹೂವಿನ ಗಿಡಗಳನ್ನ ನಿಮ್ಗೊಂದು ಸಲ ತೋರಿಸೋಣ ಅಂತೇಳಿ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ 2 ಗಿಡ ಇಲ್ಲಿ ಗುಲಾಬಿ ಗಿಡಗಳು ಹೂ ಬಿಟ್ಟಿದ್ದು. ಇನ್ನೂ ತುಂಬ ಕಲರ್ಸ್ ಹಾಕಿದ್ದೀನಿ, ಅದು ಯಾವುದೂ ಇನ್ನೂ ಬಿಟ್ಟಿಲ್ಲ. ಅದು ಹೂ ಬಿಟ್ಟ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದನ್ನು ತೋರಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲರೂ ನನಗೆ ಕಮೆಂಟ್ ಮಾಡಿ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.